ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿದಂತ ಒಂದು ನೇಗಿಲ ಅದೇ ರೀತಿಯಲ್ಲಿ ಈ ಒಂದು ಕೃಷಿ ಉತ್ಸವ ಹೋಗುತ್ತಿದ್ದೇವೆ. ನಿರ್ಮಿಸಿಕೊಟ್ಟವರು ಭಾರತೀಯ ವಿಕಾಸ ಟ್ರಸ್ಟ್ ಮಣಿಪಾಲ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರೇ, ರೈತರೇ, ನಾನು ನಿಜವಾಗಿಯೂ ಬಹಳ ಸಂತೋಷಪಡ್ತೇನೆ. ಬಸೂರಿನಲ್ಲಿ ಇಂಥದ್ದೇ ಒಂದು ಕೃಷಿ ಮೇಳವನ್ನು ಆಯೋಜಿಸಿದರು. ಒಂದು ಸಾಮೂಹಿಕವಾದಂಥ ಒಂದು ಪ್ರಯತ್ನ ಇದೆ. ನಾವಿವತ್ತು ಏನೇ ಹೇಳ್ಬೋದು, ನನ್ನ ಪ್ರಕಾರ ನಮ್ಮ ದೇಶದಲ್ಲಿ ಕೃಷಿಯ ಬಗ್ಗೆ ಎಷ್ಟೊಂದು ಪ್ರಾಮುಖ್ಯತೆಯನ್ನು ನಾವಿವತ್ತು ಕೊಡಬೇಕಿತ್ತು ಸರ್ಕಾರದ ವತಿಯಿಂದ, ಅದು ಸಿಗ್ತಾ ಇದೆ. ನಾವು ರೈತರನ್ನು ಚೈನಾ ಕಳಿಸ್ತೇವೆ. ನಮ್ಮ ರೈತರು ಇತ್ತೀಚೆಗೆ ಒಂದು 2-3 ಬ್ಯಾಚ್ನವರು ಹೋಗಿ ಬಂದರು. ಅವರೊಟ್ಟಿಗೆ ಮಾತಾಡುವಂಥ ಅವಕಾಶ ನನಗೆ ಇತ್ತು. ಚೈನಾದ ಕೃಷಿಯನ್ನು, ಚೈನಾವನ್ನು ನೋಡಿ ಬಂದರೆ ಸಾಲದು, ಕೃಷಿ ಚೈನೀಸ್ ರೀತಿಯಲ್ಲಿ ಮಾಡಬೇಕು. ಇವತ್ತು ಚೈನಾದಲ್ಲಿ ಅತ್ಯಂತ ಹೆಚ್ಚು 550 ಮಿಲಿಯನ್ ಟನ್ ಆಹಾರ ಧಾನ್ಯ ಉತ್ಪಾದನೆ ಮಾಡುವಂಥ ಒಂದು ರಾಜ್ಯ. ನಮ್ಮ ದೇಶದಲ್ಲಿ ಇವತ್ತಿಗೂ ನಾವು 150 ಮಿಲಿಯನ್ ಟನ್ ಆಹಾರ ಧಾನ್ಯ ಉತ್ಪಾದನೆ ಮಾಡ್ತೇವೆ. ಎಲ್ಲರಿಗೂ ಇವತ್ತು ಸಾಕಷ್ಟು ಆಹಾರವನ್ನು ನಾವು ಬೆಳಿತೇವೆ ಅಥವಾ ಬೇಕಾದ ಸಾಮಾನು ನಾವು ಬೆಳಿತೇವೆ ಅಂತ ಹೇಳಿದ್ರೆ ಅದು ಸತ್ಯ ಅಲ್ಲ. ಅಲ್ಲ ಅದೇ ಹಿಡಿದು ಬಸ್ಸೇ ಅಕ್ಕಿ ಇವತ್ತು ಅಂತೇಳಿ ನಮ್ಮ ಎಲೆಕ್ಟ್ರಿಷಿಯನ್ ಮಾಹಿತಿ ಕಚೇರಿ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಎಲೆಕ್ಟ್ರಿಷಿಯನ್ ನಮಗೆ ಅಗತ್ಯವಾಗಿ ಬೇಕಾಗಿದೆ. ಮಡಿಕೆಗಳಿಗೆ ಬೆಲೆ ಕೊರತೆ ಇದೆ. ಮಡಿಕೆಗೆ ವ್ಯವಸ್ಥೆ ಮಾಡಿದಂತ ಎಲೆಕ್ಟ್ರಿಷಿಯನ್ ಒಮ್ಮೆ ಮಾಹಿತಿ ಕಚೇರಿ ಹತ್ರ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಎಲೆಕ್ಟ್ರಿಷಿಯನ್ ಎಲ್ಲಿದ್ರು ಮಾಹಿತಿ ಕಚೇರಿ ಹತ್ರ ಬರಬೇಕು. ಅದೇ ರೀತಿಯಲ್ಲಿ ಇನ್ನೊಂದು ಪ್ರದೇಶದ ತಾಲೂಕು ಕುಂದೇಶ್ವರ ಸ್ವಾಮಿಯ ದೇವಸ್ಥಾನ ಪಟಾಕಿ ಈ
Kita